ಸ್ಟೂಡೆಂಟ್ಗಳು ತುಂಬ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರು. ಅಲ್ಲಿ ಮುಸ್ಲಿಮರು ಯಾಕೆ ಭಾಗವಹಿಸಿದ್ರು, ಮುಲ್ಲಾಗಳು ಯಾಕೆ ಭಾಗವಹಿಸಿದ್ರು, ಅದೇ ವಿಷಯವನ್ನ ಡೈವರ್ಟ್ ಮಾಡಬೇಕಾಗಿತ್ತು. ಅಲ್ಲ, ಮುಸ್ಲಿಮರು ಯಾಕೆ ಭಾಗವಹಿಸಬೇಕಾಗಿತ್ತು ಅಂತ ವಿದ್ಯಾರ್ಥಿಗಳ ಹೋರಾಟ ಅಲ್ಲ. ಯಾಕೆ ಮುಸ್ಲಿಮ್ರೇನು ನೀಟ್ ಬರ್ದಿಲ್ವಾ ಎಕ್ಸಾಮ್ ಅಲ್ಲಿ? 22,80,000 ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಅನ್ನ ಬರ್ದಿದ್ದಾರೆ. ಈ ಸಿ.ಟಿ. ರವಿಗೆ ಕಾಮನ್ ಸೆನ್ಸ್ ಇಲ್ಲ. ಇವ್ರು ಅದನ್ನ ಲಜ್ಜೆಗೆಟ್ಟು ಸಮರ್ಥನೆ ಮಾಡ್ಕೊಳ್ತಾರೆ ಸಿ.ಟಿ. ರವಿ ಅಂತವ್ರು. ಮುಸ್ಲಿಂ ಅಂತಂದ್ರೆ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ. ಹಿಂದೂ ಯುವತಿಯರಿಗಿಂತಾನು ಮುಸ್ಲಿಂ ಯುವತಿಯರು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇವತ್ತು. ಈಗ ನನ್ಗೆ ಹೇಳೋದು, ಮುಸ್ಲಿಮ್ರು ಅಂದ ತಕ್ಷಣ ಯಾಕೆ ಭಯೋತ್ಪಾದಕರು ನಮ್ಗೆ ನೆನಪಿಗೆ ಬರ್ತಾರೆ ಅಂದ್ರೆ ಮುಸ್ಲಿಮರಲ್ಲಿ ಭಯೋತ್ಪಾದಕರು ಇಲ್ಲವೇ ಇಲ್ವಾ? ಇದ್ದಾರೆ, ಖಂಡಿತ ಇದ್ದಾರೆ. ಅಂದ್ರೆ ಅಕ್ಷರ ಏನು ಈ ಸಿ.ಟಿ. ರವಿ ಅಪ್ಪನ ಮನೆ ಆಸ್ತಿನ. ಮತ್ತು ಭಾರತ ಹಿಂದೂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಮತ್ತು ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಮೂರ್ಖರು ಅವರು. ಯಾವಾಗ ಹಿಂದೂ ರಾಷ್ಟ್ರ ಆಗುತ್ತೆ? ಯಾಕಾಗುತ್ತೆ? ಯಾಕೆ ಆಗಬೇಕು ಅಂತ? ಹಿಂದೂ ರಾಷ್ಟ್ರ ಅಂದ್ರೆ ಏನು ಸರ್? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ದ ವಿಷಯ ಸಿ.ಟಿ. ರವಿಯವರು ಮುಲ್ಲಾಗೂ ಮತ್ತು ನೀಟ್ ಹೋರಾಟಕ್ಕೂ ಏನು ಸಂಬಂಧ ಅನ್ನುವ ಪ್ರಶ್ನೆ ಕುರಿತು. ಸಿ.ಟಿ. ರವಿಯವರನ್ನು ಕೆಲವರು ಓ.ಟಿ. ರವಿ ಅಂತಲೂ ಕರೀತಾರೆ. ನಿಜವಾಗ್ಲೂ ಹಾಗೆ ಕರಿಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತಂದರೆ ಅವರೊಬ್ಬ ಹಿರಿಯ ಜನಪ್ರತಿನಿಧಿ ಮತ್ತು ರಾಜಕಾರಣಿ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಲಿ, ಹಾಗೆ ಓ.ಟಿ. ರವಿ ಅಂತ ಕರೆಯೋದು, ಅದನ್ನು ಸಿ.ಟಿ. ರವಿ ಅವರು ತುಂಬ ಗಂಭೀರವಾಗಿ ತೆಗೆದುಕೊಂಡು ಇಲ್ಲ ನಾನು ಕುಡುಕ ಅಲ್ಲ ಅಂದ್ಕೊಂಡು ಅದನ್ನ ಪ್ರೂವ್ ಮಾಡೋಕ್ಕೆ ಹೋಗಿ ಅವರು ತಮ್ಮ ಮೂತ್ರವನ್ನು ಮತ್ತು ರಕ್ತವನ್ನು ಕಾಂಗ್ರೆಸ್ ಕಚೇರಿ ಕಳಿಸುವಂಥದ್ದು. ಅವರು ಕೂಡ ಅಷ್ಟು ಸೀರಿಯಸ್ ತಗೋಬಾರ್ದಾಗಿತ್ತು. ಇರಲಿ, ಈ ವಿಚಾರ ಮತ್ತೊಂದು ದಿನ ಮಾತಾಡ್ಬೋದು. ಇವತ್ತಿನ ಈ ಮುಲ್ಲಾಗೂ ಮತ್ತು ನೀಟ್ ಹೋರಾಟಕ್ಕೂ ಏನು ಸಂಬಂಧ ಅಂತ ಹೇಳಿಕೆ ಕುರಿತು ಅದನ್ನು ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಉಮರ್ ಫಾರೂಕ್, ಯುವ ಪತ್ರಕರ್ತರು ಮತ್ತು ಇವ್ರನ್ನ ಝಂಜಿ ಹೋರಾಟ ನಡೀತಲ್ಲ ಆ ಹೋರಾಟದ ಪ್ರತಿನಿಧಿಯು ಅವರು ಅಂತ ಹೇಳ್ಬೋದು. ನಮಸ್ಕಾರ ಉಮರ್ ಫಾರೂಕ್. ನಮಸ್ತೆ ಸರ್. ಈ ಸಿ.ಟಿ. ರವಿ ಅವರು ಈ ಥರ ಒಂದು ಹೇಳಿಕೆ ಕೊಟ್ಟರಲ್ಲ ಮುಲ್ಲಾಗೂ ಮತ್ತು ನೀಟ್ಗೂ, ಈ ಹೇಳಿಕೆ ಬಗ್ಗೆ ನಿಮ್ಮ ಹೇಳಿಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆರಂಭದಲ್ಲಿ? ಸರ್, ಫಸ್ಟ್ ಆಫ್ ಆಲ್ ಸಿ.ಟಿ. ರವಿ BJP ಪಕ್ಷದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅತಿ ವೇಗವಾಗಿ ಪ್ರವರ್ಧಮಾನಕ್ಕೆ ಬಂದಂಥ ರಾಜಕಾರಣಿ ಅವರು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಕೋಮು ವಿಷಯನೇ. ಸಿ.ಟಿ. ರವಿ ಅವ್ರ ಹತ್ರ ಬೇರೆ ವಿಚಾರಗಳಿಲ್ಲ. ಅವರು ಚಿಕ್ಕಮಗಳೂರಲ್ಲಿ ಬಾಬಾಂಬುಡನ್ಗಿರಿ ವಿಚಾರವನ್ನು ಇಟ್ಕೊಂಡು ಅದೇ ಧರ್ಮದ ಹೆಸರಲ್ಲೇ ರಾಜಕಾರಣ ಮಾಡಿಕೊಂಡು ಅತಿ ಕಡಿಮೆ ಸಮಯದಲ್ಲಿ ತುಂಬ ದೊಡ್ಡ ನಾಯಕರಾಗಿ ಬೆಳೆದವರು ಅವರು ಕರ್ನಾಟಕದಲ್ಲಿ. ಅವರೇನು ದೊಡ್ಡ ಬೇರೆ ಯಡಿಯೂರಪ್ಪನವ್ರ ರೀತಿ, ದೇವೇಗೌಡರ ರೀತಿ, ಸಿದ್ದರಾಮಯ್ಯನವ್ರ ರೀತಿ ಒಂದು ತಳಮಟ್ಟದಿಂದ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಹೋರಾಟ ಮಾಡಿಕೊಂಡು ಬಂದವರಲ್ಲ ಸಿ.ಟಿ. ರವಿ. ಕಡಿಮೆ ಸಮಯದಲ್ಲಿ ಬೇಗ ಪ್ರವರ್ಧಮಾನಕ್ಕೆ ಬಂದರು. ಅದಕ್ಕೆ ಕಾರಣ ಏನು ಅಂತಂದರೆ ಧರ್ಮ ರಾಜಕಾರಣನೇ. ಅವರ ಅಸ್ತ್ರನೇ ಅದು. ಅವ್ರ ಹತ್ರ ಬೇರೆ ಕಂಟೆಂಟು ಬೇರೆ ಸಬ್ಜೆಕ್ಟ್ ಏನೂ ಇಲ್ಲ. ಧರ್ಮದ ಹೆಸರಲ್ಲಿ ಅವರು ರಾಜಕಾರಣ ಮಾಡಿದವರು. ಹೀಗಾಗಿ ಮೊನ್ನೆ ಏನಾಯಿತು ಅಂತಂದರೆ ಈ ನೀಟ್ ವಿಚಾರದಲ್ಲಿ ಈ ಜಂಜಿ ಕಮ್ಯುನಿಟಿ ಏನು ಮಾಡ್ತು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತು. ಯಾರೂ ಅಂದ್ಕೊಂಡಿರಲಿಲ್ಲ. ರೈತರು ಹೋರಾಟಕ್ಕೆ ಬಗ್ದೇ ಇರೋ ಸರ್ಕಾರ, NRC ಸಮಯದಲ್ಲಿ ಮುಸ್ಲಿಂ ಸಮಾಜ ಮಾಡದಿರೋ ಹೋರಾಟಕ್ಕೆ ಬಗ್ದೇ ಇರೋ ಸರ್ಕಾರ, ಟ್ರಾನ್ಸ್ಜೆಂಡರ್ಗಳು ಹೋರಾಟ ಮಾಡಿದಾಗ ಬಗ್ದೇ ಇರೋ ಸರ್ಕಾರ, ರೆಸ್ಟ್ಲರ್ಗಳು ಹೋರಾಟ ಮಾಡಿದಾಗ ಬಗ್ದೇ ಇರೋ ಸರ್ಕಾರ, ಜಂಜಿಗಳ ಹೆದರು ಬಗ್ಲೇಬೇಕಾಗಿ ಬಂತು. ಜಂಜಿಗಳು ಅರ್ಥ ಮಾಡಿಕೊಂಡ್ರು, ಇಲ್ಲಿ ಎಲ್ಲರೂ ಸಮಾನರು, ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಸರ್ಕಾರವನ್ನು ನಾವು ಬಗ್ಗಿಸಬೇಕು, ಹೆದರಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಹೀಗಾಗಿ ಒಂದು ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಯಿತು. ಮೊದಲೇ 12 ವರ್ಷ ಆಡಳಿತಕ್ಕೆ ಬಂದರು. ಈ ಸಮಯದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಸಹಜವಾಗಿದ್ದೇ ಇರುತ್ತೆ. ಅದರಲ್ಲೂ ಯುವ ಸಮುದಾಯ, ಯಾವ ಯುವ ಸಮುದಾಯ BJPಗೆ ನಿರಂತರವಾಗಿ ಒಂದು ರೀತಿ ವೋಟ್ ಬ್ಯಾಂಕ್ ಆಗಿತ್ತೋ ಆ ಯುವ ಸಮುದಾಯನೇ BJPಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ BJP ಅವ್ರ ಹತ್ರ ಯಾವ ಸಬ್ಜೆಕ್ಟು ಇರಲಿಲ್ಲ. ನೀಟ್ ವಿಷಯದಲ್ಲಿ ಅಕ್ರಮ ಆಗಿದ್ದು ನಿಜ. ಅದರಲ್ಲಿ ಮತ್ತೆ ಅವರು 3 ಮೌಲ್ಯಯುತವಾದ ಪ್ರಶ್ನೆಗಳನ್ನು ಇಟ್ಟಿದ್ರು ಕಾಕ್ರೋಚ್ ಜನತಾ ಪಾರ್ಟಿಯವರು. ಆ 3 ಕೂಡ ವ್ಯಾಲಿಡ್ ಪ್ರಶ್ನೆಗಳಾಗಿದ್ವು, ವ್ಯಾಲಿಡ್ ಬೇಡಿಕೆಗಳಾಗಿದ್ವು. ಹೀಗಾಗಿ ಅಲ್ಲಿ ಸರ್ಕಾರ ಬಗ್ಲೇಬೇಕಾಗಿ ಬಂತು. ಈ ಸಮಯದಲ್ಲಿ ಡೈವರ್ಟ್ ಮಾಡೋದಕ್ಕೆ ಸಿ.ಟಿ. ರವಿ ಅಂತ ತಗೊಂಬಂದು. ಇಲ್ಲಿ ಪ್ರಶ್ನೆ ಇರೋದು ಏನಂತಂದ್ರೆ, ನೀಟ್ ಹೋರಾಟ ವೈದ್ಯಕೀಯ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಮಾಡ್ತಾ ಇದ್ರು. ಸ್ಟೂಡೆಂಟ್ಗಳು ತುಂಬಾ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ರು. ಅಲ್ಲಿ ಮುಸ್ಲಿಮರು ಯಾಕೆ ಭಾಗವಹಿಸಿದ್ರು, ಮುಲ್ಲಾಗಳು ಯಾಕೆ ಭಾಗವಹಿಸಿದ್ರು? ಅದೇ ವಿಷಯವನ್ನ ಡೈವರ್ಟ್ ಮಾಡಬೇಕಾಗಿತ್ತು. ಅಲ್ಲ, ಮುಸ್ಲಿಮರು ಯಾಕೆ ಭಾಗವಹಿಸಬೇಕಾಗಿತ್ತು ಅಂತ ವಿದ್ಯಾರ್ಥಿಗಳ ಹೋರಾಟ ಅಲ್ಲ. ಯಾಕೆ ಮುಸ್ಲಿಮ್ರೇನು ನೀಟ್ ಬರ್ದಿಲ್ವಾ ಎಕ್ಸಾಮ್ ಅಲ್ಲಿ? 22,80,000 ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಅನ್ನ ಬರ್ದಿದ್ದಾರೆ. ಇದರಲ್ಲಿ ಮುಸ್ಲಿಮ್ರೇನು ಎಕ್ಸಾಮ್ ಬರ್ದಿಲ್ವಾ? ಮುಸ್ಲಿಂ ಈ ಸಿ.ಟಿ. ರವಿಗೆ ಕಾಮನ್ ಸೆನ್ಸ್ ಇಲ್ಲ. ಈ ಕಿದ್ವಾಯ್ ಹಾಸ್ಪಿಟಲ್ಗೆ ಜಾಗ ಕೊಟ್ಟು ಅವತ್ತು 1 ಲಕ್ಷ ರೂಪಾಯಿ ಕೊಟ್ಟಿರೋದು ಒಬ್ರು ಜಾಫರ್ ಏನೋ ಹೆಸರಿದೆ, ಅವ್ರು ಮುಸ್ಲಿಂ. ಅವ್ರು ಕಿದ್ವಾಯ್ ಹಾಸ್ಪಿಟಲ್ಗೆ ಇವತ್ತಲ್ಲಿ ಲಕ್ಷಾಂತರ ಜನ ಕ್ಯಾನ್ಸರ್ನಂತ ದೊಡ್ಡ ದೊಡ್ಡ ರೋಗಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾರೆ ಕಿದ್ವಾಯ್ ಹಾಸ್ಪಿಟಲ್ ಅಲ್ಲಿ. ಅವ್ರು ಮುಸ್ಲಿಂ ವ್ಯಕ್ತಿ, ಅದಕ್ಕೆ 1 ಲಕ್ಷ ರೂಪಾಯಿ ಕೂಡ ಕೊಟ್ಟಿದ್ರು. ಯಾವಾಗ
ಆರಂಭದಲ್ಲೇ ಶುರು ಮಾಡ್ಬೇಕಾದ್ರೇನೆ ಅದು ನೀವು ತೆಗೆದು ನೋಡಿ ಇಂಟರ್ನೆಟ್ ಅಲ್ಲಿ ನಿಮ್ ಗೂಗಲ್ ಅಲ್ಲಿ ಅದ್ರ ಬಗ್ಗೆ ಕಿದ್ವಾ ಹಾಸ್ಪಿಟಲ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆ ಕಿದ್ವಾ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿರೋದು ಮುಸ್ಲಿಂ ವ್ಯಕ್ತಿ. ಅದಕ್ಕೆ ಅವತ್ತಿನ ಕಾಲಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರು ಅದನ್ನ ಕಟ್ಟೋದಕ್ಕೆ ಬಿಲ್ಡಿಂಗ್ ಅನ್ನ. ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಸಚಿವ ಒಬ್ರು ಮುಸ್ಲಿಮು, ಅವರು ಕೂಡ ಮುಲ್ಲಾನೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಹಾಕಿ ಕೊಟ್ಟ ಅಡಿಪಾಯದ ಆಧಾರದ ಮೇಲೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ. ಮುಸ್ಲಿಮರ ಕೊಡುಗೆ ಬಗ್ಗೆ ನಾವು ಮತ್ತೆ ಮಾತಾಡೋಣ. ನಾನು ಹೇಳ್ತಾ ಇರೋದು, ಒಬ್ಬ ಮುಲ್ಲಾ ಅಲ್ಲಿ ಭಾಗವಹಿಸ್ತಾನೆ ಮತ್ತು ಸಿಟಿ ರವಿ ಅವರು ತೋರಿಸ್ತಾ ಇರ್ತಾರಲ್ವ, ಕಡ್ಡಿ ಕೊರೆದು ಒಂದು ಕಾರಿಗೆ ಬೆಂಕಿ ಹಚ್ಚುವಂಥದ್ದು, ಅದು ಅಲ್ವಾ? ಈ ಸಿಟಿ ರವಿಗೆ ಕಾಮನ್ ಸೆನ್ಸ್ ಇಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ನಮ್ಗೆ ಆತ ಯಾವ ಇದ್ರ ಮೇಲೆ ಜನಪ್ರತಿನಿಧಿ ಅನ್ನೋದು ಕೂಡ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಒಂದು ಸಂವಿಧಾನದ ಆಧಾರದ ಮೇಲೆ ನಾವು ಯಾವುದೇ ರಾಗ ದ್ವೇಷ ಇಲ್ಲದೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಪ್ರಮಾಣ ವಚನ ತಗೊಂಡು ಬರ್ತಾರೆ ಇವರು. ಯಾವುದೋ ಒಂದು ಹಳೆ ಫೇಕ್ ವಿಡಿಯೋನ, ಅದು ಯಾವುದು ವಿಡಿಯೋ ತೋರಿಸಿರೋದು ಮುಲ್ಲಾ ಅಂತೇಳಿ, ಬಿಹಾರದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಆ ತಾರ್ ಕಾರ್ನ ಅನ್ನೋದು ತಪ್ಪಿತ್ತು. ಅಲ್ಲಿನ ಎಲ್ಲ ಜನರು ಒಂದು ರೀತಿ ಸಮೂಹ ಸನ್ನಿ ಒಳಗಾಗಿ ತಾರ್ ಕಾರ್ಗೆ ಹೊಡೆಯೋದಕ್ಕೆ ಹೋಗ್ತಾ ಇದ್ರು. ತಾರ್ ಕಾರ್ ಮೇಲೆ ದ್ವೇಷ ಇತ್ತು, ಅಲ್ಲಿ ಎಲ್ಲ ಜನರಿಗೂ ಇತ್ತು. ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಒಬ್ರು ಮೌಲ್ವಿ ಏನು ಮಾಡಿದ್ರು, ಹಿಂಗೆ ಕಡ್ಡಿಗೀರಿ ಅದಕ್ಕೆ ನಾವು ಸುಟ್ಬಿಡ್ತೀನಿ ಅನ್ನೋ ರೀತಿ ಅವರು ಒಂದು ಆಕ್ರೋಶನ ಹೊರಗಾಗ್ತಾ ಇದ್ರು. ಆ ವಿಡಿಯೋನ ತಗೊಂಡ್ಬಂದ್ಬಿಟ್ಟು ಇದು ದೆಹಲಿ ಜಂತರ್ ಮಂತರ್ನಲ್ಲಿ ಮುಲ್ಲಾ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದಾರಲ್ಲ ಇವ್ರು ಸಿಟಿ ರವಿ. ಇವ್ರಿಗೆ ಏನು ಒಬ್ಬ ಜನಪ್ರತಿನಿಧಿ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇದೆಯಾ ಇವ್ರಿಗೆ? ಅಂದ್ರೆ ಯಾವುದೋ ಹಳೆ ವಿಡಿಯೋ, ಒಂದು ಸ್ವಲ್ಪ ನಾಚಿಕೆ, ಒಂದೇನೋ ಮುಜುಗರ ಅನ್ನೋದಾದ್ರೂ ಬೇಡವಾ? ನಾವೊಂದೇನೋ ಮಾತಾಡಬೇಕಾದ್ರೆ ಒಂದು ಕ್ಷಣ ತಪ್ಪಾದ್ರೆ ಮರುಕ್ಷಣನೇ ಕ್ಷಮೆ ಕೇಳ್ಬಿಡ್ತೀವಿ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ. ಇವ್ರು ಅದನ್ನ ಲಜ್ಜೆಗೆಟ್ಟು ಸಮರ್ಥನೆ ಮಾಡ್ಕೊಳ್ತಾರೆ ಸಿಟಿ ರವಿ ಅಂತವ್ರು. ಅಲ್ಲ, ಏನಾಗಿದೆ ಗೊತ್ತಾ ಉಮರ್, ಏನಾಗ್ತಿದೆ ಅಂದರೆ ನಮ್ಮ ದೇಶದಲ್ಲಿ ಮುಸ್ಲಿಮ್ರಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಉಗ್ರಗಾಮಿಗಳು, ಭಯೋತ್ಪಾದಕರು. ಅಂದರೆ ಅವರು ಹೆಚ್ಚು ಸಂತಾನವನ್ನು ಪಡೆಯುವಂಥವ್ರು. ಅಂದರೆ ಈ ದೇಶದಲ್ಲಿ ಮುಸ್ಲಿಮ್ಸ್ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಇದು ಮಾಡ್ತಾ ಇರೋದು. ಈ ಥರದ್ದು ಒಂದು ನರೇಟಿವನ್ನು ಬಿಲ್ಡ್ ಮಾಡಲಾಗ್ತಿದೆ ಅಲ್ವಾ? ಈಗ ಮುಸ್ಲಿಮರು ಅಂದ ತಕ್ಷಣ ನಿಮಗೆ ಉಗ್ರಗಾಮಿಗಳು ಅಂತ, ಭಯೋತ್ಪಾದಕರು ಅಂತ ಯಾಕೆ? ಮುಸ್ಲಿಮರು ಅಂದ್ರೆ ಭಯೋತ್ಪಾದಕರು ಯಾಕೆ ಆಗಿರ್ತಾರೆ ಜಾಸ್ತಿ ಸಂಖ್ಯೆಯಲ್ಲಿ? ಈಗ ನಾನು ನಿಮಗೆ ಈ 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತೀನಿ. ಫಸ್ಟ್, ನೀವು ಸಂತಾನೋತ್ಪತ್ತಿ ವಿಚಾರದಲ್ಲಿ ಹೇಳಿದ್ರಿ. ಈಗ ಅದೇ ಮೋದಿ ಸರ್ಕಾರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಮಾಡುತ್ತೆ ಪ್ರತಿ 5 ವರ್ಷಗಳಿಗೊಮ್ಮೆ. ಈಗ 30 ವರ್ಷಗಳಿಂದ ನಡ್ಕೊಂಡು ಬಂದಿದೆ. 6 ರಿಪೋರ್ಟ್ಗಳು ಬಂದಿದ್ದಾವೆ. ಮೋಸ್ಟ್ಲಿ 1995-97ರಿಂದ ಶುರುವಾಯಿತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ, NFHS ರಿಪೋರ್ಟ್ ಅಂತ ಹೇಳ್ತಾರೆ. ಏನಿತ್ತು, ಶುರುವಾದಾಗ 1995ರಲ್ಲಿ ಮುಸ್ಲಿಮರು ಸರಾಸರಿ ಒಬ್ಬ ಹೆಣ್ಣು 3.1 ಮಕ್ಕಳನ್ನ ಇರ್ತಾ ಇದ್ಲು. ಅಂದರೆ 100 ಜನ ಹೆಣ್ಮಕ್ಳು ಅಂತ ಇದ್ದಾಗ 310 ಮಕ್ಕಳು ಇರ್ತಿದ್ರು. 100 ಜನ ಹೆಣ್ಮಕ್ಳಿಗೆ 310 ಜನ ಮಕ್ಕಳು ಇರ್ತಾ ಇದ್ರು. ಅದೇ ಸರಾಸರಿಯಲ್ಲಿ 100 ಜನ ಹೆಣ್ಮಕ್ಳಿಗೆ 290 ಮಕ್ಕಳು ಹಿಂದೂಗಳಿಗೆ ಇರ್ತಾ ಇತ್ತು. ಆಯ್ತಾ? ಇವಾಗ ಆ ರೇಟು ಮುಸ್ಲಿಮರಲ್ಲಿ 2.1 ಬಂದಿದೆ. ಅಂದರೆ 100 ಜನ ಹೆಣ್ಮಕ್ಳಿದ್ದಾಗ 210 ಮಕ್ಕಳು ಜನ ಕಂಪೇರ್ ಮಾಡಿ ನೋಡಿದಾಗ ಮುಸ್ಲಿಮರಲ್ಲಿ ಸಂತಾನೋತ್ಪತ್ತಿ ದರ ಗಣನೀಯವಾಗಿ ಕಡಿಮೆ ಆಗಿದೆ, ಹಿಂದೂಗಳಿಗಿಂತನೂ ಕಡಿಮೆ ಆಗಿದೆ. ನೀವು ಹೇಳ್ತಾ ಇರೋದು ಇದು ಅದೇ ಮೋದಿ ಸರ್ಕಾರ, ಮೋದಿ ಸರ್ಕಾರ ಕೊಟ್ಟಿರುವಂತಹ ಡೇಟಾ ಇದೆ. ಯಾವ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಒಂದು ರಿಪೋರ್ಟ್ ಮಾಡ್ತಾರೆ ಪ್ರತಿ 5 ವರ್ಷಗಳಿಗೊಮ್ಮೆ. ಅಂದ್ರೆ ಹಿಂದೂಗಳ ತಾಯಂದಿರು, ಹಿಂದೂಗಳ ಮಹಿಳೆಯರು 100ಕ್ಕೆ ಹಿಂದೂಗಳ ಮಹಿಳೆಯರಿಂದ 100ಕ್ಕೆ 290 ಮಕ್ಕಳು ಹುಟ್ಟುತ್ತಾ ಇದ್ದಾವೆ. ಅವಾಗಿತ್ತು. ಇವಾಗ ಹಿಂದೂಗಳ ದರ 1.9 ಬಂದಿದೆ. ಮುಸ್ಲಿಮರಲ್ಲಿ 2.1 ಇದೆ. ಅಂದ್ರೆ ಇವಾಗ ಸದ್ಯಕ್ಕೆ 2022-23 ರಿಪೋರ್ಟ್ ಏನಿದೆ ಅದರಲ್ಲಿ ಹಿಂದೂ ಹೆಣ್ಣು ಮಕ್ಕಳು 100 ಮಹಿಳೆಯರಿಗೆ 190 ಮಕ್ಕಳು. ಅದೇ ಮುಸ್ಲಿಮರು 100 ಮಹಿಳೆಯರಿಗೆ 210 ಮಕ್ಕಳು. ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ಇಳಿಕೆ ಪ್ರಮಾಣ ಏನಿದೆ ಇಂದಿನ 30 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಮುಸ್ಲಿಮರದು 3.1 ಇತ್ತು. 3.1 ಇಂದ 2.1ಗೆ ಬಂದಿದೆ. 2.1ಗೆ ಅಂದ್ರೆ ಅವಾಗ ಮೊದಲು 100 ಮಹಿಳೆಯರು 310 ಹಿಡಿತಾ ಇದ್ರು. ಇವಾಗ 210ಕ್ಕೆ ಬಂದಿದೆ. ಗಣನೀಯವಾಗಿ ಕಡಿಮೆ ಆಗಿದೆ ಮುಸ್ಲಿಂ ಸಮಾಜದಲ್ಲಿ ಮತ್ತು ಹಿಂದೂ. ಮತ್ತೆ ನೀವು ಇದನ್ನ ನೋಡ್ಬೇಕಾದ್ರೆ ಅದೇ NFHS ರಿಪೋರ್ಟ್ ಅಲ್ಲಿ ಈ ಸಿಟಿ ರವಿ ಹೇಳಿದ್ರಲ್ಲ, ನೀಟ್ಗೂ ಮುಲ್ಲಾಗೂ ಏನ್ ಸಂಬಂಧ ಅಂತ. ಮುಸ್ಲಿಂ ಸಮಾಜದಲ್ಲಿ ಅದೇ NFHS ರಿಪೋರ್ಟ್ ಪ್ರಕಾರ 79% ಮುಸ್ಲಿಂ ಹೆಣ್ಣು ಮಕ್ಕಳು ಇವತ್ತು ಎಜುಕೇಟೆಡ್ ಇದ್ದಾರೆ, ಸುಶಿಕ್ಷಿತರಾಗಿದ್ದಾರೆ. 79%. 69% ಮಾತ್ರ ಹಿಂದೂಗಳಲ್ಲಿದೆ, ಹಿಂದೂ ಹೆಣ್ಮಕ್ಳಲ್ಲಿದೆ. ಹಿಂದೂ ಯುವತಿಯರಿಗಿಂತನೂ ಮುಸ್ಲಿಂ ಯುವತಿಯರು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ಇವತ್ತು. ಇದು NFHS ರಿಪೋರ್ಟ್ ಹೇಳೋದು. ಇದು ಈ ಸಿಟಿ ರವಿ ತರ ಬಿಡಾಡಿಗಳ ರೀತಿ ಎಲ್ಲೋ ನಿಂತ್ಕೊಂಡು ಭಾಷಣ ಮಾಡೋದು. ಸಮಾಜದಲ್ಲಿ ಏನು ಒಂದು ನಂಬಿಕೆ ಇದೆ ಅಂತಂದ್ರೆ,
ಮುಸ್ಲಿಂ ಅಂತಂತಂದರೆ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ, ಮಹಿಳೆಯರನ್ನ ಒಂದು ಬುರ್ಕಾದೊಳಗಡೆ ಒಂದು ರೂಮಿನೊಳಗಡೆ ಕೂಡಿಡಲಾಗ್ತಿದೆ, ಅವ್ರಿಗೆ ಶಿಕ್ಷಣ ಅದೇ ಥರದ್ದೆಲ್ಲ ಅವಕಾಶಗಳಿಲ್ಲ ಅಂತ ಒಂದು ಸಮಾಜದಲ್ಲಿ ಒಂದು ಬಿಲ್ಡ್ ಮಾಡಲಾಗಿದೆ ಅಲ್ಲ ನರೇಟಿವನ್ನ. ಈ ವಿಚಾರದಲ್ಲಿ ನಾನು ಕೆಲವು ನ್ಯೂನತೆಗಳನ್ನು, ಮುಸ್ಲಿಂ ಸಮಾಜದಲ್ಲಿರೋ ನ್ಯೂನತೆಗಳನ್ನು ಒಪ್ಕೊಳ್ತೀನಿ. ಬುರ್ಕಾ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಮೊದಲಿನ ಪ್ರಮಾಣದಲ್ಲಿ ಇವತ್ತು ಬುರ್ಕಾ ಹಾಕೋದು ಸರಿನಾ ತಪ್ಪ? ನನ್ನ ಪ್ರಕಾರ ಅವರ ಆಯ್ಕೆ. ನಾನು ಇದನ್ನ ಸರಿನು ಅಂತ ಹೇಳಲ್ಲ, ತಪ್ಪು ಅಂತ ನಿಮ್ಮ ಪ್ರಕಾರ ಸರಿನಾ ತಪ್ಪ? ಅವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಹಾಕೊಂಡು ಓಡಾಡ್ಬೋದು. ಈಗ ನಾನು ಆ ಹೆಣ್ಮಕ್ಳ ವಿಚಾರದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಅವ್ರಿಗೆ ಏನು ಇಷ್ಟ ಬರುತ್ತೋ, ಅವ್ರಿಗೆ ಹೆಂಗ್ ಬದುಕಬೇಕು ಅನ್ಸುತ್ತೋ ಹಂಗೆ ಬದುಕಲಿ. ಅವ್ರು ಬುರ್ಕಾ ಹಾಕ್ಲೇಬೇಕು ಅಂತ ನಾನು ಒತ್ತಾಯ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಹಾಕ್ಲೇಬಾರ್ದು ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅವ್ರವ್ರ ಇಷ್ಟ, ಅವ್ರು ಏನು ಬೇಕಾದ್ರು. ಇವತ್ತು ನನ್ನ ಬಟ್ಟೆ ನನ್ನ ಇಷ್ಟ, ನಾನು ಏನು ತಿನ್ಬೇಕು ಅನ್ನೋದು ನನ್ನ ಇಷ್ಟ, ಏನು ಉಡ್ಬೇಕು ಏನು ಮಾಡ್ಬೇಕು ಅನ್ನೋದು ನನ್ನ ಇಷ್ಟ. ಆ ಸ್ವಾತಂತ್ರ್ಯ ಅವ್ರಿಗಿದೆ, ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಬಟ್ ಕೆಲವು ಇವತ್ತಿಗೂ ಮುಸ್ಲಿಂ ಸಮುದಾಯದಲ್ಲಿ ಮಹಿಳೆಯರು, ಹಿಂದೂ ಹೆಣ್ಮಕ್ಳು ಏನು ಮುಂದುವರೆದಿದ್ದಾರೆ, ಬೇರೆ ಸಮಾಜದಲ್ಲಿ ಯಾವ ರೀತಿ ಹೆಣ್ಮಕ್ಳು ಸಬಲೀಕರಣ ಹೊಂದಿದ್ದಾರೆ, ಆ ರೀತಿ ಇನ್ನು ಮುಸ್ಲಿಂ ಸಮಾಜದಲ್ಲಿ ಸಾಮಾಜಿಕವಾಗಿ ಮುಂದುವರೆದಿಲ್ಲ. ಅದನ್ನ ನಾನು ಒಪ್ಕೊಳ್ತೀನಿ. ಶೈಕ್ಷಣಿಕವಾಗಿ ಮುಂದುವರಿತಾ ಇದ್ದಾರೆ, ಒಳ್ಳೆ ಎಜುಕೇಶನ್ ಪಡಿತಾ ಇದ್ದಾರೆ. ರಾಜಕೀಯವಾಗಿ ಅಂತ ಫಲಿತಾಂಶ ಇಲ್ಲ, ಬಟ್ ಸಾಮಾಜಿಕವಾಗಿ ಮುಂದುವರಿ. ಬಡವ ಶ್ರೀಮಂತ ಅಂತ ಬಂದಾಗ ಮುಸ್ಲಿಮರಲ್ಲಿ ಜಾಸ್ತಿ ಬಡವರು ಇದ್ದಾರಾ, ಹಿಂದೂಗಳಲ್ಲಿ ಜಾಸ್ತಿ ಬಡವರು ಇದ್ದಾರೆ? ಆ ರೀತಿ ವ್ಯಾಖ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ಭೂಮಿ ಸಂಪತ್ತಿನ ಹಂಚಿಕೆ ಅಂತ ನೋಡಿದ್ರೆ ಮುಸ್ಲಿಮರು ಜಾಸ್ತಿ ಜನ ವ್ಯಾಪಾರಗಳು ಮಾಡ್ತಾರೆ. ಯಾಕೆ ವ್ಯಾಪಾರಗಳು ಮಾಡ್ತಾರೆ? ಅವ್ರಿಗೆ ಭೂಮಿ ಇಲ್ಲ, ಅವ್ರು ರೈತರಾಗಿರೋಕ್ಕೆ ತುಂಬ ಕಡಿಮೆ. ಅವ್ರಿಗೆ ಭೂಮಿ ಸಂಪತ್ತಿನ ಹಂಚಿಕೆ ಅನ್ನೋದು, ಅವ್ರು ವ್ಯಾಪಾರವನ್ನೇ ನಚ್ಕೋಬೇಕು. ಏನಾದರೂ ಮಾಡಲಿ, ಅವ್ರು ಕೊತ್ತಂಬರಿ ಆದರೂ ಮಾಡಲಿ, ಇದು ಗುಜರಿ ಆದರೂ ಮಾಡಲಿ, ಏನಾದರೂ ಮಾಡಿದ್ರೆ ಮುಸ್ಲಿಮರು ವ್ಯಾಪಾರವನ್ನೇ ಮಾಡಬೇಕು. ಯಾಕೆ ವ್ಯಾಪಾರವನ್ನು ಮಾಡ್ತಾರೆ ಅಂದರೆ ಅವ್ರಿಗೆ ಭೂಮಿ ಹಕ್ಕು ಇಲ್ಲ, ಅಂದರೆ ಸಂಪತ್ತು ಸರಿಯಾಗಿ. ಅದು ಅನಾದಿ ಕಾಲದಿಂದನೂ ಮುಸ್ಲಿಂ ಸಮಾಜಕ್ಕೆ, ಅದು ಕಾಂಗ್ರೆಸ್ ಪಾರ್ಟಿ ರೂಲಿಂಗ್ ಇರಲಿ, BJP ಇರಲಿ, ಅಥವಾ JDS ಇರಲಿ, ಅಥವಾ ಜನತಾದಳ ಯಾವುದೋ ಪಕ್ಷಗಳು ರೂಲಿಂಗ್ ಮಾಡಿದ್ರು ಮುಸ್ಲಿಂ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿರೋದಂತೂ ನಿಜ. ಇದ್ರ ಬಗ್ಗೆ ಮಾತಾಡೋಣ. ಈ ನನಗೆ ಹೇಳೋದು, ಮುಸ್ಲಿಮರು ಅಂದ ತಕ್ಷಣ ಯಾಕೆ ಭಯೋತ್ಪಾದಕರು ನಮ್ಗೆ ನೆನಪಿಗೆ ಬರ್ತಾರೆ? ಅದು ಒಂದು ನರೇಷನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಂದ್ರೆ ಮುಸ್ಲಿಮರಲ್ಲಿ ಭಯೋತ್ಪಾದಕರು ಇಲ್ವಾ? ಇದ್ದಾರೆ, ಖಂಡಿತ ಇದ್ದಾರೆ. ಭಯೋತ್ಪಾದನೆ ಅಂದ ತಕ್ಷಣ ಬರೀ ಬಾಂಬ್ ಹಾಕಿ ಸಾಯಿಸೋದಷ್ಟೇ ಭಯೋತ್ಪಾದನೆ ಅಂತ ಅದು ನಮ್ಮ ಸಮಾಜದಲ್ಲಿ ನರೇಷನ್ ಕ್ರಿಯೇಟ್ ಆಗಿದೆ. ಇವತ್ತು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಭಯೋತ್ಪಾದನೆ ಅಲ್ವಾ? ಆ ಹೆಸರಲ್ಲಿ 2,000 ಜನರನ್ನ, ಲಕ್ಷಾಂತರ ಜನರನ್ನ ಸಾಯಿಸಾಕೊಂಡು ಬಂದ್ರಲ್ಲ ದೇಶದ. ಗೋಧ್ರಾ ಹತ್ಯಾಕಾಂಡ. ಅದು ಗೋಧ್ರಾ ಹತ್ಯಾಕಾಂಡ ಆಯ್ತು, ಮುಂಬೈಯಲ್ಲಾಯ್ತು. ಬಾಬ್ರಿ ಮಸೀದಿ ಹೆಸರಲ್ಲೇ ನಾವು ರಾಮ ಜನ್ಮಭೂಮಿ ಚಳವಳಿ ಮಾಡ್ತೀವಿ ಅಂತ ರಥಯಾತ್ರೆ ತಗೊಂಡು ಹೋದಲ್ಲೆಲ್ಲ ಹೋಗಿ ದಂಗೆಗಳನ್ನು ಎಬ್ಸಿ ಅಮಾಯಕರನ್ನ ಹೊಡೆದು ಸಾಯಿಸಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರಲ್ಲ, ಅದು ಭಯೋತ್ಪಾದನೆ ಆಗೋದಿಲ್ವಾ? ಬರೀ ಬಾಂಬಾಕಿ ಸಾಯಿಸೋದು ಮಾತ್ರ ಭಯೋತ್ಪಾದನೆ ಅಂತ ನರೇಷನ್ ಕ್ರಿಯೇಟ್ ಮಾಡಿದ್ದಾರು. ಅದಕ್ಕೆ ಡೆಫಿನಿಷನ್ ಅಂದ್ರೆ ಏನು? ಭಯೋತ್ಪಾದನೆಗೆ ಭಯವನ್ನ ಉತ್ಪಾದಿಸೋದು. ಇದು ಒಂದು ರೀತಿ ಭಯನೇ ಅಲ್ವಾ? ಈಗ ಹೇಳ್ತಾರಲ್ವಾ, ಏನು ಮುಸಲ್ಮಾನರು ನಮ್ಗೆ ಓಟ್ ಹಾಕ್ಬಾರ್ದು, ಮುಸಲ್ಮಾನರದ್ದು ಅದು ಆ ರೀತಿ ಏನೋ ಒಂದು ಭಯ ಉತ್ಪಾದನೆ ಮಾಡ್ತಾರೆ. ಈ ರೀತಿ ಒಂದು ಭಯೋತ್ಪಾದನೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಹಿಂದೂಗಳು ಬದುಕೋದೇ ಕಷ್ಟ, ಆ ರೀತಿ ಹೇಳೋದು ಕೂಡ ಭಯೋತ್ಪಾದಕರೇ ಅವರು. ಮುಸ್ಲಿಮರೆಲ್ಲ ಭಯೋತ್ಪಾದಕರು ಅಂತಿದಾರ ಅಥವಾ ಬೇರೆ ಬೇರೆ ಧರ್ಮಗಳು ಇದ್ದಾರ ಅಂತ? ಮುಸ್ಲಿಮರಲ್ಲೇ ಯಾಕೆ ಭಯೋತ್ಪಾದಕರಿದ್ದಾರೆ? ಯಾಕಿಲ್ಲ ಸರ್. ಈಗ ನನ್ನ ಪ್ರಶ್ನೆ ಏನಂದ್ರೆ, ಹೈದರಾಬಾದ್ ಮಕ್ಕಾ ಮಸ್ಜಿದಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 7 ಜನ ಸತ್ರಲ್ಲ, ಅದು ಭಯೋತ್ಪಾದನೆ ಕೃತ್ಯ ಅಲ್ವಾ? ಯಾರು ಮಾಡಿದ್ದು? ಇದೇ ಅಭಿನವ್ ಭಾರತ್ ಅಂತ ಸಾವರ್ಕರ್ದು ಸಂಘಟನೆಯ ಸದಸ್ಯರೇ ಅಲ್ವಾ ಮಾಡಿದ್ದು? ಅಲ್ಲಿ ಮಾಲೇಗಾಂವಲ್ಲಿ ಸೈಕಲಲ್ಲಿ ಬಾಂಬ್ ಬಿಟ್ಟು ಉಡಾಯಿಸಿ 6 ಜನರನ್ನೇನೋ ಕೊಂದ್ರಲ್ಲ, ಅದು ಯಾರು? ಭಯೋತ್ಪಾದಕರಲ್ವಾ ಅವ್ರು ಮಾಡಿದ್ದು? ಅವ್ರು ಮುಸಲ್ಮಾನರ ಅಲ್ಲಿ. ಅದೇ ಕೇಸಲ್ಲಿ ಅಲ್ವಾ ಸಾಧ್ವಿ ಪ್ರಜ್ಞಾ ಸಿಂಗ್ ಅಕ್ಯೂಸ್ಡ್ ಆಗಿದ್ದು. ಇನ್ನೊಂದು ಬಿಜೆಪಿ ಟಿಕೆಟ್ ಕೊಡ್ತಲ್ಲ. ಇನ್ನು ಅದೇ ನಾನು ಹೇಳ್ತಾ ಇರೋದು, ಇನ್ನೊಂದು ಸಮಾಧಾನ ಅಂತಂದ್ರೆ, ಮುಸಲ್ಮಾನರು ಯಾವ ಭಯೋತ್ಪಾದಕರನ್ನು ಕೂಡ ತಮ್ಮ ತಲೆ ಮೇಲೆ ಹೊತ್ಕೊಂಡು ಮೆರೆಸಲಿಲ್ಲ. ಆದ್ರೆ ಈ ಬಂಡ್ರು, ಲಜ್ಜಿಗಟ್ಟವರು, ಒಬ್ರು ಭಯೋತ್ಪಾದಕ ಆರೋಪಿಗೆ ಅವತ್ತಿನ್ನೂ ಕ್ಲೀನ್ ಚಿಟ್ ಸಿಕ್ಕಿರ್ಲಿಲ್ಲ ಸಾಧ್ವಿ ಪ್ರಜ್ಞಾ ಸಿಂಗ್ಗೆ. ಬೇಲ್ ಮೇಲೆ ಆರೋಗ್ಯದ ಕಾರಣ ಕೊಟ್ಟು ಬೇಲ್ ಮೇಲೆ ಹೊರಗಡೆ ಇದ್ದಂತ ಭಯೋತ್ಪಾದನಾ ಆರೋಪಿಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಒಬ್ರು ಎಕ್ಸ್ ಚೀಫ್ ಮಿನಿಸ್ಟರ್ ದಿಗ್ವಿಜಯ್ ಸಿಂಗ್ ಅಂತ ಒಬ್ಬ ಘಟಾನುಘಟಿ ಎದುರು ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಬರ್ತಾರೆ. ಒಬ್ರು ಯಾರು ಸುಸಂಸ್ಕೃತರು, ಓದ್ಕೊಂಡಿರೋರು, ಸಮಾಜದಲ್ಲಿ ಒಳ್ಳೆ ಹೆಸರಿರೋರು ಯಾರು ಟಿಕೆಟ್ ಕೊಡೋದಕ್ಕೆ ಸಿಗ್ಲಿಲ್ವಾ ಇವ್ರಿಗೆ? BJP ಅವ್ರಿಗೆ ಒಬ್ರು ಭಯೋತ್ಪಾದನಾ ಆರೋಪಿನೇ ಬೇಕಾಗಿತ್ತ ಇದರಲ್ಲಿ? ನನಗೆ ಈ ತನಕನೂ ಭಯೋತ್ಪಾದನೆ ಡೆಫಿನಿಷನ್ ಅರ್ಥ ಆಗ್ತಾ ಇಲ್ಲ ಸರ್. ಇವ್ರು ಕ್ರಿಯೇಟ್ ಮಾಡಿರೋ ನರೇಷನ್ ನೋಡಿದ್ರೆ, ಹೋಗಿ ಯಾರೊಬ್ರು ಬಾಂಬ್ ಹಾಕಿದ್ರೆ ಮುಂಬೈಲೆಲ್ಲ ಸಾಯ್ತು, ಅದು ಮಾತ್ರ ಭಯೋತ್ಪಾದನೆ ರೀತಿ ಕಾಣುತ್ತೆ. ಈಗ ಎಷ್ಟೋ ದೇಶಗಳಲ್ಲಿ ಯಾವ್ಯಾವ ರೀತಿ ಇದಾಗಿದ್ದಾವೆ. ಶ್ರೀಲಂಕಾ ಮತ್ತೆ ಇದರಲ್ಲಿ ತಮಿಳು ಮತ್ತೆ ಶ್ರೀಲಂಕಾ ಗೌರ್ಮೆಂಟಿಗೆ ಇದಾದಾಗ ಸುಮಾರು 30 ಲಕ್ಷ ಜನ ಸತ್ರಲ್ಲ.
ಅದು ಭಯೋತ್ಪಾದನೆ ಆಗೋದಿಲ್ವ? ಅಲ್ಲಿ ಸರ್ಕಾರ ವ್ಯವಸ್ಥಿತವಾಗಿ ತಮಿಳು ಭಾಷಿಕರನ್ನ ಹೊಡೆದಾಕ್ತು, 30 ಲಕ್ಷ ಜನ ಸತ್ರು. ಆ ಶ್ರೀಲಂಕಾಸ್ ಕಿಲ್ಲಿಂಗ್ ಫೀಲ್ಡ್ಸ್ ಅಂತ ಒಂದು ಆಸ್ಟ್ರೇಲಿಯಾ ಮೀಡಿಯಾ ಒಂದು ಇದು ಮಾಡಿದೆ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶಗಳದ್ದಲ್ಲ, ನಮ್ಮ ರಾಜ್ಯ. ಅಲ್ಲ, ಅದೇ ನನ್ಗೆ ಗೊತ್ತಾಗಬೇಕಾಗಿರೋದು ಏನಂದ್ರೆ ಭಯೋತ್ಪಾದನೆ ಡೆಫಿನಿಷನ್ ಏನು ಅಂತ. ಅಂದ್ರೆ ಮುಸಲ್ಮಾನರಿಗೆ ಮಾತ್ರ ಲಿಮಿಟ್ ಆಗಿದೆ ಅದು ಭಯೋತ್ಪಾದನೆ ಡೆಫಿನಿಷನ್ ಅನ್ನೋದು. ಈ ಸಾಧ್ವಿ ಪ್ರಜ್ಞಾಕ್ ಸಿಂಗ್ ಮಾಡಿದ್ದಾಗ್ಲಿ, ಆ ಕರ್ನಲ್ ಪುರೋಹಿತ್ ಮಾಡಿದ್ದಾಗ್ಲಿ, ಅಲ್ಲಿ ಅಜ್ಮೀರ್ ದರ್ಗಾದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಅಲ್ಲಿ 3 ಜನ ಸತ್ರು. ಆ ಸಂಜೋತಾ ಎಕ್ಸ್ಪ್ರೆಸ್ ಅದು ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ಒಂದು ಟ್ರೈನು, ಆ ಅಟಾರಿ ಬಾರ್ಡರ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ 42 ಜನರನ್ನೇನೋ ಸಾಯಿಸಿದ್ರಲ್ಲ, ಅದ್ಯಾವುದು ಭಯೋತ್ಪಾದನೆ ಆಗೋದಿಲ್ವಾ? ಅದನ್ನೆಲ್ಲ ಮಾಡಿದವ್ರು ಮುಸ್ಲಿಮರ? ಬಾಬ್ರಿ ಮಸೀದಿ ಹೊಡೆದವ್ರು ಮುಸ್ಲಿಮರ? ಅದಾದ್ಮೇಲೆ ಮುಂಬೈ 2000 ಜನರನ್ನ ಕೊಂದವ್ರು ಮುಸ್ಲಿಮರ? ಗೋಧ್ರಾದಲ್ಲಿ ಅಷ್ಟು ದೊಡ್ಡ ಗುಜರಾತ್ ದಂಗೆನೆ ಎಬ್ಬಿಸಿ ಮುಸಲ್ಮಾನರ ಹೆಣ್ಮಕ್ಳ ಮೇಲೆ ಒಬ್ಬೊಬ್ಬ ಗರ್ಭಿಣಿ ಹೆಂಗ್ಸ್ ಮೇಲೆ 20 ಜನ ಅತ್ಯಾಚಾರ ಮಾಡಿ 3 ಕಿಲೋಮೀಟರ್ ದೂರ ಗಟ್ಟಲೆ ಎಲ್ಲ ಬೆತ್ತಲೆ ಮಾಡಿ ರಕ್ತ ಎಲ್ಲ ಅವ್ರದ್ದು ಪ್ರೈವೇಟ್ ಪಾರ್ಟ್ ಎಲ್ಲ ಕಟ್ ಮಾಡಿ ನಡೆಸ್ಕೊಂಡು ಕರ್ಕೊಂಡು ಹೋದ್ರಲ್ಲ, ಅದು ಭಯೋತ್ಪಾದನೆ ಆಗೋದಿಲ್ವಾ? ಅದು ಅಷ್ಟು ದೂರ ಯಾಕೆ ಹೋಗೋದು ನಾವು? ಈಗ ಇಲ್ಲೇ ಕರ್ನಾಟಕದಲ್ಲಿ ಗೌರಿ ಲಂಕೇಶ್ ಅವ್ರದ್ದು ಕೊಲೆ ಆಗಲಿಲ್ವಾ? ಯಾವ ಧಾರ್ಮಿಕ ಕಾರಣಕ್ಕೆ? ಅದು ಧರ್ಮದ ಹೆಸರು ಹೇಳಿ. ಗೌರಿ ಲಂಕೇಶ್ ಅವರು ಒಬ್ಬರು ವಿಚಾರವಾದಿ, ಅವರು ಧರ್ಮವನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ರು, ಅದನ್ನ ವಿಮರ್ಶೆ ಮಾಡ್ತಾ ಇದ್ರು. ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬಂದು ಕೊಲೆ ಮಾಡಿದ್ರಲ್ಲ. ಈ ಮುಂಚೆ ಗೌರಿ ಲಂಕೇಶ್ ಅವರೆಲ್ಲೂ ಒಂದು ಕೊಲೆ ಮಾಡಿದವರಲ್ಲ, ಒಂದು ಅತ್ಯಾಚಾರ ಮಾಡಿದವರಲ್ಲ, ಅವ್ರದ್ದೇನು ತಪ್ಪೇ ಇರಲಿಲ್ಲ. ಯಾವಾಗ ವಿಚಾರಗಳಿಂದ ಹೆದರ್ಸಕ್ಕಾಗದೇ ಇರೋರು ಬಂದು ಹೊಡೆದು ಸಾಯಿಸಿದ್ರಲ್ವ ಬಂದೂಕಿಂತ ಗುಂಡಿಟ್ಟು 2017ರಲ್ಲಿ, ಅದು ಭಯೋತ್ಪಾದನೆ ಕೃತ್ಯ ಅಲ್ವಾ? ಅಷ್ಟೇ. ನಾನು ಅದೇ ಕೇಳ್ತಾ ಇದ್ದೀನಿ, ಭಯೋತ್ಪಾದನೆ ಡೆಫಿನಿಷನ್ ಏನು ಅಂತ. ಒಬ್ರು ಯತ್ನಾಳ್ ಹೇಳ್ತಾರೆ ಗೋವಿಂದ್ ಪನ್ಸರ್ ಕೊಲೆ ಮಾಡಿದ್ರು, ವಿಚಾರವಾದಿಗಳನ್ನೆಲ್ಲ ಈ ರೀತಿ ಸಾಯಿಸಿದ್ರು. ಈ ಯತ್ನಾಳು ಮುಸಲ್ಮಾನರನ್ನ ನಾನು ಜನತೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಜನ್ನತ್ ಅಂದ್ರೆ ಸ್ವರ್ಗ ಕಳಿಸ್ತೀನಿ ಅಂತ. ಸ್ವರ್ಗ ಒಳ್ಳೇದಲ್ವಾ? ಅಂದ್ರೆ ಅದ್ರ ಅರ್ಥ ಏನು? ಕೊಲೆ ಮಾಡ್ತೀನಿ ಅಂತ, ಸತ್ತ ಮೇಲೆನೆ ಹೋಗೋದಲ್ವಾ? ಕಳಿಸ್ತೀನಿ ಅಂತಂದ್ರೆ ಏನ್ ಅರ್ಥ? ಇದು ಭಯೋತ್ಪಾದನೆ ಅಲ್ವಾ? ಒಬ್ಬೊಂದು ಕಮ್ಯುನಿಟಿನ, ಒಂದು ಸಮುದಾಯವನ್ನ ಅಂದ್ರೆ ಯತ್ನಾಳ್ ಅವರು ತಮ್ಮ ಭಾಷಣದ ಮೂಲಕ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಭಯವನ್ನ ಹುಟ್ಟಿಸ್ತಾ ಇದ್ದಾರೆ. ಸಿ.ಟಿ. ರವಿ ಹುಟ್ಟಿಸ್ತಾ ಇದ್ದಾರೆ, ತೇಜಸ್ವಿ ಸೂರ್ಯ ಹುಟ್ಟಿಸ್ತಾ ಇದ್ದಾರೆ, ಇವನು ಪ್ರತಾಪ್ ಸಿಂಹ ಹುಟ್ಟಿಸ್ತಾ ಇದ್ದಾರೆ, ಅನಂತ್ ಕುಮಾರ್ ಹೆಗಡೆ ಅವರು ಒಂದು ಧರ್ಮವನ್ನೇ ಒಂದು ಬಾಂಬು ಅಂತ ಕರೆದ್ರು, ಇಸ್ಲಾಂ ಧರ್ಮವನ್ನ. ಇವರೆಲ್ಲ ಭಯೋತ್ಪಾದಕರಲ್ವಾ? ಇವರೇ ಮೇನ್ ಭಯೋತ್ಪಾದಕರು ಇವರು. ಅವನು ಯಾರೊಬ್ಬ ಭಯೋತ್ಪಾದಕ ಬಂದು 40 ಜನರನ್ನು ಸಾಯಿಸಿ ಹೋಗ್ಬೋದು. ಈ ಭಯೋತ್ಪಾದಕರು ಇದಾರಲ್ಲ, ಲಕ್ಷಾಂತರ ಜನರ ತಲೆಯಲ್ಲಿ ವಿಷ ತುಂಬ್ತಾ ಇದ್ದಾರೆ. ಸರಿ, ಈಗ ನಾವು ಮತ್ತೆ ಮೂಲ ವಿಚಾರಕ್ಕೆ ಬರೋದಾದ್ರೆ, ಈಗ ಅಲ್ಲಿ ನೀಟ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು. ಮುಸ್ಲಿಮರು ಮೌಲ್ಯಗಳು ಯಾಕೆ ಹೋಗಿದ್ದಾರೆ? ಅವ್ರು ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ ಅಂತ ಹೇಳ್ತಾರೆ. ಸರ್, ಈಗ ಅಂದರೆ ನಾವು ಅಕ್ಷರವಂತರು ಅಥವಾ ಅಲ್ಲಿ ಆ ವಿದ್ಯಾರ್ಥಿಗಳ ಹೋರಾಟವನ್ನು ನಾವು ಯಾರು ಪಾಲಕರು ಬೆಂಬಲಿಸಲೇಬಾರ್ದಾ? ಅಥವಾ ನಮಗೆ ನಾಲೆಜ್ ಅಕ್ಷರ ಅನ್ನೋದಕ್ಕೆ ಡೆಫಿನಿಷನ್ ಏನು ಅಂತ? ಸರ್, ಶಿಕ್ಷಣ ಅನ್ನೋದಕ್ಕೆ ನಾನು ಹೇಳೋದೇನು ಅಂತಂದರೆ, ಕಯ್ಯಾರ ಕಿಯನ್ಯರ ನಮ್ಮ ನಾಡಿನ ಶ್ರೇಷ್ಠ ಕವಿಗಳು ಅವರೊಂದು ಸಾಲುಗಳು ಬರೀತಾರೆ, ಎನ್ನೆದೆ ಬಿಸಿ ರಕ್ತ ಬಸಿದು ಮಸಿ ಮಾಡಿ ನಾನು ಬರೆಯಬಲ್ಲೆನೆ ನಾನು ಕವಿಯು ಅಂತ. ಅಂದರೆ ಅಕ್ಷರ ಏನು ಈ ಸಿ.ಟಿ. ರವಿ ಅಪ್ಪನ ಮನೆ ಆಸ್ತಿನ? ಅದು ಯಾರು ಬೇಕಾದ್ರೂ ಓದ್ಬೋದು, ಯಾರು ಬೇಕಾದರೂ ಬರಿಬೋದು. ಇವತ್ತು ಒಬ್ಬರು ಮೌಲ್ವಿನೇ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಅದು ಇಂಡಿಯಾದ್ದು. ಆಗಿರ್ಬೇಕಾದ್ರೆ ಅಕ್ಷರ ಅನ್ನೋದು, ವಿದ್ಯೆ ಜ್ಞಾನ ಅನ್ನೋದು ಸಿ.ಟಿ. ರವಿ ಅಪ್ಪನ ಮನೆ ಆಸ್ತಿ ಅಲ್ಲ. ಇವ್ರಿಗೆ ನೆಟ್ಟಿಗೆ ಇಂಗ್ಲೀಷ್ ಮಾತಾಡಕ್ಕೆ ಬರ್ತಾ ಇರಲಿಲ್ಲ, ನೆಟ್ಟಿಗೆ ಹಿಂದಿ ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಇವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇವ್ರಿಗೆ ಯೋಗ್ಯತೆ ಇದೆಯಾ ಇನ್ನೊಬ್ಬರು ಅಕ್ಷರದ ಬಗ್ಗೆ, ಇನ್ನೊಬ್ಬರು ಜ್ಞಾನದ ಬಗ್ಗೆ ಮಾತಾಡೋಕ್ಕೆ? ಬರಲಿ ಸಿ.ಟಿ. ರವಿ ಅವ್ರು ನಮ್ಮ ಜೊತೆಗೆ, ನಾವು ಅವ್ರು ಕೂತು ಅವ್ರ ಜ್ಞಾನ ಏನು ನಮ್ಮ ಜ್ಞಾನ ಏನು ಅಂತ ಮಾತಾಡೋಣ, ಎದುರು ಬದ್ರು ಮಾತಾಡೋಣ. ಎಲ್ಲೋ ನಿಂತು ಬೀಸಾಗಿ ಹೇಳಿಕೆ ಕೊಡೋದಲ್ಲ, ಬಾಯಿ ಬಂದಂಗೆ ಮಾತಾಡೋದಲ್ಲ. ಮೈಕ್ ಸಿಕ್ಕಿದೆ ಅಂದ ತಕ್ಷಣ ಎದುರುಗಡೆ ಕೂತು ಡಿಸ್ಕಸ್ ಮಾಡಲಿ, ಯಾರಿಗೆ ಜ್ಞಾನ ಇದೆ, ಯಾರಿಗೆ ಅಕ್ಷರ ಜಾಸ್ತಿ. ಈಗ ಸ್ವತಂತ್ರ ಹೋರಾಟದಲ್ಲಿ ಮುಸ್ಲಿಮರು ಭಾಗವಹಿಸಿಲ್ಲ, ಮುಸ್ಲಿಮರು ಭಾರತಕ್ಕೇನು ಕೊಡುಗೆ ಕೊಡಿಲ್ಲ ಅನ್ನೋದೊಂದು ನರೇಟಿವ್ ಇದೆ. ಯಾರು ಹೇಳ್ತಾರೆ ಸರ್? ಫಸ್ಟು ಫ್ರೀಡಮ್ ಫೈಟ್ರು ಮುಸ್ಲಿಮರಾಗ್ತಾರೆ. ಈಗ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕಾಗಿತ್ತು. ಇರಾನ್ ಅಮೇರಿಕಾ ಇಸ್ರೇಲ್ ನಡುವೆ ವಾರ್ ಆಗಬೇಕಾದ್ರೆ ಇರಾನ್ ಹತ್ರ ಏನೂ ಇರಲಿಲ್ಲ. ಅವ್ರ ಹತ್ರ ಡಿಫೆಂಡ್ ಮಾಡ್ಕೊಳಕ್ಕೆ ಇದ್ದಿದ್ದಂಥದ್ದು ಒಂದು ಮಿಸೈಲ್ ಮಾತ್ರ. ಅವ್ರ ಹತ್ರ ಫೈಟರ್ ಜೆಟ್ಗಳಿರಲಿಲ್ಲ, ಸಬ್ಮೆರಿನ್ಗಳಿರಲಿಲ್ಲ, ಏನೋ ದೊಡ್ಡ ಟೆಕ್ನಾಲಜಿ ಅಂತ ಏನೂ ಇರಲಿಲ್ಲ. ಆದ್ರೂ ಆ ದೇಶ ಸಮರ್ಥವಾಗಿ ಎದುರಿಸ್ತು 2 ಸೂಪರ್ ಪವರ್ ರಾಷ್ಟ್ರಗಳನ್ನ, ಇಸ್ರೇಲ್ ಮತ್ತೆ 2 ನ್ಯೂಕ್ಲಿಯರ್ ಪವರ್ ದೇಶಗಳನ್ನ ಮನಿಸ್ತು. ಯಾಕಂತಂದ್ರೆ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಮಿಸೈಲ್ ಅನ್ನೋ ಪವರ್. ಆ ಮಿಸೈಲ್ ಹೋಗಿದ್ದು ನಮ್ಮ ಇಂಡಿಯಾದಿಂದ, ಮೊದಲು ಟಿಪ್ಪು ಸುಲ್ತಾನ್ರಿಂದ ಮತ್ತೆ ಇಲ್ಲಿನ ಅಬ್ದುಲ್ ಕಲಾಂರಿಂದ. ಇವರಿಬ್ರು ಮುಸ್ಲಿಮರನ್ನೋ ಕನಿಷ್ಠ ಜ್ಞಾನ ಸಿ.ಟಿ. ರವಿಗೆ ಇರ್ಲಿಕ್ಕಿಲ್ವಾ? ಟಿಪ್ಪು ಬಿಡಿ, ಒಬ್ಬ ಕೋಮುವಾದಿ ಅನ್ನೋದು ಒಂದು ಮಾತುಗಳಿದೆಯಲ್ಲ, ಹಂಗೆ ಹೇಳೋರು ಕೋಮುವಾದಿಗಳು. ಟಿಪ್ಪು ಸುಲ್ತಾನ್ ಬಗ್ಗೆ ಹಂಗೆ ಹೇಳೋರು ಕೋಮುವಾದಿಗಳು. ಟಿಪ್ಪು ಸುಲ್ತಾನು ಈ ಮುಖ್ಯವಾಗಿ ನನಗೆ ಟಿಪ್ಪು ಸುಲ್ತಾನ್ ಇಷ್ಟವಾಗೋ ಕಾರಣ ಏನಂತಂದರೆ, ಆತೊಬ್ಬ ರಾಜ, ಮೈಸೂರಿನ ಹುಲಿ, ಬ್ರಿಟಿಷರನ್ನು 2 ಸರ್ತಿ ಸೋಲಿಸ್ಬಿಟ್ಟ ಯುದ್ಧದಲ್ಲಿ,
ದೇಶಕ್ಕೋಸ್ಕರ ತನ್ನ ಮಕ್ಕಳನ್ನ ಒತ್ತೆ ಇಟ್ಟ ಅನ್ನೋ ಕಾರಣಕ್ಕೆ ನಂಗೆ ಟಿಪ್ಪು ಸುಲ್ತಾನ್ ಇಷ್ಟ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ನಮ್ಗೆ ಇಷ್ಟ ಆಗೋದು ಒಬ್ಬ ಸಾಮಾಜಿಕ ಹರಿಕಾರ, ಸಮಾನತೆ ಸಾಹುಕಾರ ಅನ್ನೋ ಕಾರಣಕ್ಕೆ. ಅವತ್ತಿನ ಮಟ್ಟಿಗೆ ದಲಿತರ ಸಬಲೀಕರಣವನ್ನು ಮಾಡಿದರು. ಹೇಗೆ? ಹೆಣ್ಮಕ್ಳನ್ನ ದಲಿತರನ್ನ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೊಂಡ್ರು. ಎಲ್ಲ ರೀತಿಯಿಂದ ದಲಿತರು ಇವತ್ತು ನಾವೇನು ಹೇಳೋದು ಅಂತಂದರೆ, ಇಡೀ ದೇಶದಲ್ಲಿ ಹಳೆ ಮೈಸೂರು ಭಾಗ, ನಮ್ಮ ಕರ್ನಾಟಕದ ಹಳೆ ಮೈಸೂರು ಭಾಗ ಮತ್ತು ತಮಿಳುನಾಡು ಮತ್ತು ಕೇರಳದ ಒಂದಿಷ್ಟು ಏರಿಯಾಗಳು ಇಡೀ ದೇಶದಲ್ಲೇ ಸಮೃದ್ಧವಾಗಿದ್ದಾವೆ ಅಂತಂತಂದರೆ, ಇಲ್ಲಿನ ಭೂಮಿಗಳಿಗೆ ಹೆಚ್ಚಿನ ವ್ಯಾಲ್ಯೂ ಇದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಟಿಪ್ಪು ಸುಲ್ತಾನ್ ಹಾಕ್ಕೊಟ್ಟಂಥ ಒಂದು ಅಡಿಪಾಯ. ಇವತ್ತಿಗೂ ಗುಬ್ಬಿ ಆ ಟೈಮಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಆಗಿತ್ತು. ಚನ್ನಪಟ್ಟಣ ಒಂದು ಗೊಂಬೆಗಳ ನಾಡಾಗಿತ್ತು. ರಾಮನಗರ ರೇಷ್ಮೆಗೆ ಹೆಸರಾಗಿತ್ತು. ಎಲ್ಲ ಒಂದೊಂದು ಹಳೆ ಮೈಸೂರಿನ ಒಂದೊಂದು ಪ್ರದೇಶಗಳನ್ನು ಟಿಪ್ಪು ಸುಲ್ತಾನ್ ಬಿಸ್ನೆಸ್ ಹಬ್ಬಾಗಿ ಅವತ್ತೇ ಮಾಡಿದ್ರು. ಒಬ್ಬ ಇಲ್ಲಿನ ಆರ್ಥಿಕತೆಗೆ ನಮ್ಮ ಈ ಹಳೆ ಮೈಸೂರು ಭಾಗ ಏನಿದೆ ಇಡೀ ದೇಶದಲ್ಲೇ ಸಮೃದ್ಧ ಆಗಿರುವಂತಹ ಜಾಗ ಇದು. ಅದಕ್ಕೆ ಪ್ರಮುಖ ಕಾರಣ ಮೊದಲು ಟಿಪ್ಪು ಸುಲ್ತಾನ್, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಂಥ ಟಿಪ್ಪು ಸುಲ್ತಾನ್ರನ್ನ ಇಲ್ಲಿ ಎಲ್ಲ ಜನರಿಗೆ, ಹಿಂದೂಗಳಿಗೆ, ಮುಸ್ಲಿಮರಿಗೆ, ದಲಿತರಿಗೆ ಎಲ್ಲರಿಗೂ ಒಂದು ಭದ್ರ ಬುನಾದಿಯನ್ನು ಹಾಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಅವರು ರಾಜ, ವೀರಾದಿವೀರ, ಶೂರಾದಿ ಶೂರ ಅನ್ನೋದಕ್ಕಿಂತನೂ ಒಂದು ಜನರನ್ನ ಆರ್ಥಿಕವಾಗಿ ಹೇಗೆ ಬಳಸಬೇಕು, ಒಂದು ಅವ್ರಿಗೆ ಬಿಸ್ನೆಸ್ನ ಹೇಗೆ ಸೆಟ್ ಮಾಡಿಕೊಡ್ಬೇಕು ಅನ್ನೋದ್ರಲ್ಲಿ ಟಿಪ್ಪು ಸುಲ್ತಾನ್ ಅಂತ ರಾಜ ಇನ್ನೊಬ್ಬ ಇರಲಿಕ್ಕಿಲ್ಲ. ಅಲ್ಲ, ಏನಾಗಿದೆ ಅಂತಂದರೆ, ಮುಸ್ಲಿಮರು ದೇಶ ವಿಭಜನೆ ಆದಾಗ ಈ ದೇಶ ಬಿಟ್ಟು ಎಲ್ಲರೂ ಹೋಗ್ಬಿಡ್ಬೇಕಾಗಿತ್ತು. ಕೆಲವರು ಇಲ್ಲೇ ಉಳ್ಕೊಂಡ್ರು. ಏನೋ ಆಗಿನ ಅನಾನುಕೂಲಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೇನೋ ಅನಾನುಕೂಲ ಆಗಿತ್ತು ಅಂತ ಉಳ್ಕೊಂಡ್ರು. ಆದರೆ ಉಳ್ಕೊಂಡ್ಮೇಲೆ ಇಲ್ಲಿ ದೇಶದ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅವ್ರ ಭಾವನೆಗಳನ್ನ ಗೌರವಿಸಿ ಅವ್ರು ಹೇಳ್ದಂಗೆ ಬಹುಸಂಖ್ಯಾತ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಲ್ವ? ಯಾಕೆ ಇರ್ಬೇಕು? ಇದು ಯಾವ ಸಂವಿಧಾನದಲ್ಲಿದೆ ಈ ರೀತಿ? ಇದು ಯಾವ RSS ಸಂವಿಧಾನ ಇಲ್ಲಿ ನಡೀತಾ ಇರೋದು? ನಮ್ಮ ಸಂವಿಧಾನದಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 15 ಪ್ರಕಾರ ಜಾತಿ, ಧರ್ಮ, ಭಾಷೆ, ಬಣ್ಣ, ಲಿಂಗದ ಆಧಾರದ ಮೇಲೆ ಯಾರ ಜೊತೆಗೂ ಭೇದ ಭಾವ ಮಾಡಬಾರ್ದು ಅಂತಿದೆ. ಅದಾದಮೇಲೆ ಆರ್ಟಿಕಲ್ 25, 26, 27 ಇಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಇದ್ದಾವೆ. ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಬರೆದಿರೋ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಬಹುಸಂಖ್ಯಾತರು ಹೇಳಿರೋ ರೀತಿ ಕೇಳ್ಕೊಂಡಿರಬೇಕು, ನಮ್ಮ ಇಲ್ಲಿ ದ್ವಿತೀಯ ದರ್ಜೆಯ ಪ್ರಜೆಗಳಾಗಿರಬೇಕು ಅನ್ನೋಕ್ಕೆ ಇಲ್ಲಿನ RSS ಸಂವಿಧಾನ ನಡೀತಾ ಇದೆ ನಮ್ಮ ದೇಶದಲ್ಲಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕೆ ಇಲ್ಲಿ ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟು ನನಗೆ ಹಕ್ಕಿದೆ. CT ರವಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. CT ರವಿ ಮೇಲಲ್ಲ, ನಾನು ಕೆಳಗಲ್ಲ. ಅಂದರೆ ನಾನು ಮೇಲಲ್ಲ, CT ರವಿ ಕೆಳಗಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಸ್ಥಾನಮಾನ, ಎಲ್ಲ ರೀತಿಯ ಅವಕಾಶಗಳನ್ನು ಅಂಬೇಡ್ಕರ್ ಸಂವಿಧಾನ ನಮ್ಗೆ ಕೊಟ್ಟಿದೆ. ಮತ್ತು ಭಾರತ ಹಿಂದೂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಮತ್ತು ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಮೂರ್ಖರು ಅವರು. ಯಾವಾಗ ಹಿಂದೂ ರಾಷ್ಟ್ರ ಆಗುತ್ತೆ? ಯಾಕಾಗುತ್ತೆ? ಯಾಕೆ ಆಗಬೇಕು ಅಂತ? ಹಿಂದೂ ರಾಷ್ಟ್ರ ಅಂದ್ರೆ ಏನು ಸರ್? ಹಿಂದೂ ರಾಷ್ಟ್ರ ಮುಸಲ್ಮಾನರು ಇಲ್ಲದೆ ಇರುವಂಥ ರಾಷ್ಟ್ರನ, ಅಥವಾ ಅದೇ ಚಾತುರ್ವರ್ಣ ವ್ಯವಸ್ಥೆ ಕಂಟಿನ್ಯೂ ಆಗುವಂಥ ರಾಷ್ಟ್ರನ? ಹಿಂದೂ ರಾಷ್ಟ್ರದ ಡೆಫಿನಿಷನ್ ಏನು? ಅಂದರೆ ದಲಿತರಾಗೇ ಇರಬೇಕು, ಮತ್ತು ಆರ್ಥಿಕವಾಗಿ ಅವ್ರು ಹಿಂದುಳಿಬೇಕು, ಸಾಮಾಜಿಕವಾಗಿ ಹಿಂದುಳಿಬೇಕು, ಮೇಲ್ವರ್ಗದವರಾಗಿರ್ಬೇಕು, ಸವರ್ಣೀಯರಾಗಿ ಅವರು ತಾವು ಅಧಿಕಾರವನ್ನು ಅನುಭವಿಸ್ಕೊಂಡೇ ಇರಬೇಕು. ಇದು ಹಿಂದೂ ರಾಷ್ಟ್ರನ? ಅವ್ರು ಹೇಳಿ ಫಸ್ಟ್ ಹಿಂದೂ ರಾಷ್ಟ್ರದ ಡೆಫಿನಿಷನ್ ಏನು ಅಂತ. ಓಕೆ ಉಮರ್, ಸಾಕಷ್ಟು ಮಾತಾಡಿದ್ರಿ. ಈಗ ನೀವೇನು ನಮ್ಮ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮಾಡ್ತಾ ಇದ್ರಲ್ಲ, CT ರವಿ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಯತ್ನಾಳ್ ಇರ್ಬೋದು, ಪ್ರತಾಪ್ ಶಿವ ಇರ್ಬೋದು, ಅವ್ರಿಗೆಲ್ಲ ಒಂದು ಕೊನೆದಾಗ ಏನು ಹೇಳಕ್ಕೆ ಬಯಸ್ತೀರಿ? ಅವ್ರು 100% ಭಯೋತ್ಪಾದಕರು ರೀ. ಮುಸ್ಲಿಮರು ಭಯೋತ್ಪಾದಕರು ಅಂತ ನಾವೆಲ್ಲ ಕೇಳೋತ್ನಾಗ ನೀವೇನ್ರಿ ಅವರು ನಮ್ಮ ಧರ್ಮದ ರಕ್ಷಕರು ಅಂತ ಇದು ಮಾಡ್ತಾ ಇದ್ರಲ್ವ? ಅವ್ರ ಪ್ರಕಾರ, ಈಗ ಅವ್ರ ಹಿಂಬಾಲಕರ ಪ್ರಕಾರ, ಅಂಧ ಭಕ್ತರ ಪ್ರಕಾರ, ಅವರು ಹೇಳ್ದಂಗೆ ಕೇಳೋರ ಪ್ರಕಾರ ಅವರೆಲ್ಲ ಧರ್ಮ ರಕ್ಷಕರು ಏನೇನೋ ಇರ್ಬೋದು. ನಮ್ಮ ಪ್ರಕಾರ ಅವ್ರು ಭಯೋತ್ಪಾದಕರೇ. ಅಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಕೊನೆದಾಗಿ? ಅಂದರೆ ಈ ದೇಶದ ಸಂವಿಧಾನ ಮತ್ತು ಸೌಹಾರ್ದ ಅವ್ರಿಗೆ ಏನೋ ಪ್ರಯೋಜನ ಇಲ್ಲ ಸರ್. ಭಯೋತ್ಪಾದಕರು ಇರೋದೇ ಸಮಾಜವನ್ನು ಹಾಳು ಮಾಡೋದಕ್ಕೆ. ಕೈ ಮುಗಿದು ಕೇಳ್ಕೊಳ್ಳೋದು, ಸಮಾಜವನ್ನು ಹಾಳು ಮಾಡ್ಬಿಟ್ರಪ್ಪ ಇಲ್ಲಿ. ಯಾಕಂತಂದ್ರೆ ಈ ನಮ್ಮ ಸಮಾಜ ಯಾವ ರೀತಿ ಹಿಂದೆಯಿಂದ ಬಂದಿದೆ ಅಂತಂದ್ರೆ, ಇಲ್ಲಿ ಗುರು ಗೋವಿಂದ ಭಟ್ರಿಗೆ ಶಿಶ್ನಾಳ್ ಶರೀಫ್ರು ಶಿಷ್ಯ ಆಗಿದ್ರು. ಗಂಗೂಬಾಯಿ ಆನ್ಗಲ್ಲು ಭೀಮಸೇನ್ ಜೋಶಿ ಅವರಿಗೆ ಉಸ್ತಾದ್ ಬಿಸ್ಮಿಲ್ಲಾ ಅಬ್ದುಲ್ ಕರೀಂ ಖಾನ್ ಅವರು ಗುರುಗಳಾಗಿದ್ರು. ಇಲ್ಲಿ ಅತಿಂತಿನಿ ಅಂತ ಊರಿದೆ ರಾಯಚೂರು ಡಿಸ್ಟಿಕಲ್ಲಿ, ತಿಂತಿನಿ ಮೌನೇಶ್ವರ. ಅವ್ರಿಗೆ ಮೊಯ್ನುದ್ದೀನ್ ಅನ್ನೋ ಶಿಷ್ಯ ಇದ್ರು. ಆ ಮೌನೇಶ್ವರ ಸಾಯ್ಬೇಕಾದ್ರೆ ಏನು ಹೇಳಿದ್ರು ಅಂದರೆ, ಆ ಪುಣ್ಯ ಗುರು ಗೋವಿಂದ ಭಟ್ರು ಶರೀಫ್ ಅಜ್ಜರು. ಹೌದು. ಈಗ ಇನ್ನೊಂದು ತುಂಬ ಕನ್ನಿಕ್ ಅನ್ನೋ ಒಂದು ತುಂಬ ದೊಡ್ಡ ನಿದರ್ಶನ ಅಂದರೆ ತಿಂತಿನಿ ಮೌನೇಶ್ವರ ಏನು ಹೇಳಿದರು ಅಂತಂದರೆ, ಸಾಯ್ಬೇಕಾದ್ರೆ ನನ್ನ ಶಿಷ್ಯ ಮೊಯ್ನುದ್ದೀನ್ ಕುಡ್ದಿರೋ ಎಂಜಲನ್ನು ನಾನು ಕುಡಿಬೇಕು ಅಂತ ಹೇಳಿದಾಗ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಆ ಮೊಯ್ನುದ್ದೀನ್ ದರ್ಗಾ ಮೇಲೆ ನದಿ ನೀರು ಬಿದ್ದು ಆಮೇಲೆ ಮೌನೇಶ್ವರನ ಸಮಾಧಿ ಮೇಲೆ ನೀರು ಹೋಗುತ್ತೆ.
ಓ ಹೌದಾ? ಅಲ್ಲಿ ನಿಮಗೆ ಮುಂದ್ಗಡೆಯಿಂದ ನೋಡಿದರೆ ದೇವಸ್ಥಾನ, ಈ ಕಡೆಯಿಂದ ನೋಡಿದರೆ ದರ್ಗಾ ಹ್ಞೂ ಚಿಂತನಿಯಲ್ಲಿ. ಹ್ಞೂ ಈ ಭಂಡರು ಸಮಾಜ ಧರ್ಮದ ಮೇಲೆ ಆಧಾರ ಮಾಡೋ ಭಂಡರು ಅಲ್ಲಿ ಹೋಗಿ ಹಿಂದೂ ಮುಸ್ಲಿಂ ಅಂತ ಮಾತಾಡಲಿ ಆ ಊರಲ್ಲಿ ಹೊಡೆದೋಡಿಸ್ತಾರೆ ಇವ್ರಿಗೆಲ್ಲ. ಹ್ಞೂ ನಿಮ್ಮಂಥವ್ರು ಇಲ್ಲಿ ಯಾಕೆ ಬಂದು ಹಾಳು ಮಾಡ್ತೀರಿ ನಮ್ಮನ್ನು ಅಂತ. ಹ್ಞೂ ಅಲ್ಲಿ ಆ ದೇವಸ್ಥಾನಕ್ಕೆ ಮುಸ್ಲಿಮರು ನಡ್ಕೊಳ್ತಾರೆ, ಹ್ಞೂ ಅಲ್ಲಿರೋ ದರ್ಗಾಗಳಿಗೆ ಹಿಂದೂಗಳು ನಡ್ಕೊಳ್ತಾರೆ. ಹ್ಞೂ ಇದು ನಮ್ಮ ಸಮಾಜ. ಇಂಥ ಸಮಾಜವನ್ನು ದಯವಿಟ್ಟು ಹಾಳು ಮಾಡಬೇಡಿ ಅಂತ ಈ ಭಯ ಉತ್ಪಾದಿಸೋ ರಾಜಕೀಯ ಭಯೋತ್ಪಾದಕರಿಗೆ ನಾನು ಕೇಳ್ಕೊಳ್ತೀವಿ ಅಷ್ಟೇ. ಪ್ರಿಯ ಉಮರ್ ಫಾರೂಕ್, ನಿಮ್ಮ ಬಿಸಿ ರಕ್ತ ವಯಸ್ಸು ಅಂದರೆ ವಯಸ್ಸಿನಿಂದ ಎಂಥ ಆಕ್ರೋಶ ಮಡುಗಟ್ಟಿದೆ ಮತ್ತು ನಿಜವಾದ ಭಾರತದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅನ್ನೋದು ನಿಮ್ಮ ಮಾತುಗಳಿಂದ. ಇದು ಬರೀ ಆಕ್ರೋಶ ಅಷ್ಟೇ ಅಲ್ಲ ಸರ್, ಒಬ್ಬ ಮುಸ್ಲಿಮನಾಗಿ ಇದು ಅನುಭವಿಸಿರೋ ನೋವು ನಾವು ಅನುಭವಿಸಿದ್ದೀವಿ. ಇಲ್ಲಿ ಕೊರೋನಾ ಟೈಮಲ್ಲಿ ಏನಾಯಿತು ಅಂತ ನಮ್ಗೆ ಗೊತ್ತಿದೆ, ಹಿಜಾಬ್ ವಿವಾದ ಆದಾಗ ಏನಾಯಿತು ಅಂತ ನಮ್ಗೆ ಗೊತ್ತಿದೆ ನೋವು. ಆಮೇಲೆ ಲಾಕ್ಡೌನಲ್ಲಿ ನಮ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ಅಂತ ನಮಗೆ ನೆನಪಿದೆ. ಪ್ರತಿಯೊಂದು ಎಲೆಕ್ಷನ್ ಬಂದಾಗ ಇವರೆಲ್ಲ ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಮ್ಗೆ ಈಗಲೂ ನೆನಪಿದೆ. ಒಂದು ಮುಸ್ಲಿಂ ಸಮುದಾಯ ಹಿಂದೆ 400-500 ವರ್ಷಗಳಿಂದ, ಎಕ್ಸಾಂಪಲ್ ಬ್ರಿಟಿಷರು ಬರೋ ಮುಂಚೆ ದಲಿತ ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು ಯಾವ ರೀತಿಯ ನೋವನ್ನು ಅನುಭವಿಸಿದ್ವೋ ಆ ರೀತಿಯ ನೋವನ್ನು ಇವತ್ತು ಮುಸ್ಲಿಂ ಸಮುದಾಯ ಅನುಭವಿಸ್ತಾ ಇದೆ. ಅದ್ರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.